ದೇಶದಲ್ಲಿ ಯುಪಿಐ ಪಾವತಿ ಕ್ಷೇತ್ರದಲ್ಲಿ ಉಂಟಾದ ಕ್ರಾಂತಿಯ ಬಳಿಕ ಗೂಗಲ್ ಪೇ, ಫೋನ್ ಪೇ ಮತ್ತು ಇತರೆ ಹಲವು ಯುಪಿಐ ಆಪ್ ಬಳಕೆ ಮಾಡುವ ಜನರ ಸಂಖ್ಯೆಯಲ್ಲಿ ಹೆಚ್ಚಳವಾಗಿದೆ. ಅದರಲ್ಲೂ ಗೂಗಲ್ ಪೇ ಮತ್ತು ಫೋನ್ ಪೇ ಆಪ್ಗಳನ್ನು ಹೆಚ್ಚಿನ ಜನ ದೈನಂದಿನ ವಹಿವಾಟಿನಲ್ಲಿ ಹಲವು ಬಾರಿ ಬಳಕೆ ಮಾಡ್ತಾರೆ. ಗೂಗಲ್ ಪೇ ಬಳಕೆ ಮಾಡುವಾಗ ಎಚ್ಚರಿಕೆ ವಹಿಸಬೇಕು ಎಂದು ಸಂಸ್ಥೆ ಹೇಳಿದೆ. ಯಾವ ರೀತಿಯಲ್ಲಿ ನಿಮ್ಮ ಗೂಗಲ್ ಪೇಯನ್ನು ದುರುಪಯೋಗಪಡಿಸಿಕೊಳ್ಳಲಾಗುತ್ತದೆ ಎಂಬ ಮಾಹಿತಿ ಇಲ್ಲಿದೆ. ಜೊತೆಗೆ ನಾವು ಕೈಗೊಳ್ಳಬೇಕಾದ ಎಚ್ಚರಿಕೆ ಏನು ಎಂಬ ವಿವರವೂ ಕೂಡ ಇಲ್ಲಿದೆ. ಗೂಗಲ್ ಪೇ ದೇಶದ ಅತ್ಯಂತ ಜನಪ್ರಿಯ ಯುಪಿಐ ಪಾವತಿಯ ಅಪ್ಲಿಕೇಶನ್ಗಳಲ್ಲಿ ಒಂದು. ಭಾರತದಲ್ಲಿನ ಮಾರುಕಟ್ಟೆಯ ಷೇರಿಗೆ ಸಂಬಂಧಿಸಿದಂತೆ ಈ ಅಪ್ಲಿಕೇಶನ್ ಟಾಪ್ 5ರಲ್ಲಿ ಹೆಚ್ಚು ಬಳಸಿದ ಯುಪಿಐ ಅಪ್ಲಿಕೇಶನ್ಗಳಲ್ಲಿ ಸ್ಥಾನವನ್ನು ಪಡೆದುಕೊಂಡಿದೆ. ಎಲ್ಲರೂ QR ಕೋಡ್ ಸ್ಕ್ಯಾನ್ ಮಾಡಿ ಅಥವಾ ಫೋನ್ ಸಂಖ್ಯೆಯನ್ನು ನಮೂದಿಸಿ ಇದರ ಮೂಲಕ ಸುಲಭವಾಗಿ ವಹಿವಾಟುಗಳನ್ನು ನಡೆಸುತ್ತಿದ್ದಾರೆ. ಇದರ ನಡುವೆ ಆನ್ಲೈನ್ ವಂಚನೆಗಳು ಹೆಚ್ಚುತ್ತಿವೆ. ಸೈಬರ್ ಭದ್ರತೆ ಎಷ್ಟೇ ಬಲಿಷ್ಠವಾಗಿದ್ದರೂ ಬಳಕೆದಾರರು ಮಾಡುವ ಸಣ್ಣ ಪುಟ್ಟ ತಪ್ಪುಗಳು ಅಪರಾಧಿಗಳಿಗೆ ವರದಾನವಾಗಿ ಪರಿಣಮಿಸುತ್ತಿವೆ. ಈ ಹಿನ್ನೆಲೆಯಲ್ಲಿ ಜನಪ್ರಿಯ ಯುಪಿಐ ಆಪ್ಗಳಲ್ಲಿ ಒಂದಾದ ಗೂಗಲ್ ಪೇ ತನ್ನ ಬಳಕೆದಾರರಿಗೆ ಎಚ್ಚರಿಕೆಯನ್ನ ನೀಡಿದೆ. ಯುಪಿಐ ಪಾವತಿ ಸಮಯದಲ್ಲಿ ಕೆಲವು ಆಪ್ಗಳನ್ನು ಬಳಸಬಾರದು ಎಂದು ಗೂಗಲ್ ಪೇ ಹೇಳಿದೆ. ಈ ಆಪ್ಗಳು ನಿಮ್ಮ ಫೋನ್ನಲ್ಲಿದ್ದರೆ ಖಾತೆಗಳನ್ನು ಹ್ಯಾಕ್ ಮಾಡುವ ಅಪಾಯವಿದೆ ಎಂದಿದೆ. ಯುಪಿಐ ವಹಿವಾಟುಗಳಿಗಾಗಿ ಗೂಗಲ್ ಪೇ ಅತ್ಯಂತ ವಿಶ್ವಾಸಾರ್ಹ ಮತ್ತು ಸುರಕ್ಷಿತ ಅಪ್ಲಿಕೇಶನ್ಗಳಲ್ಲಿ ಒಂದಾಗಿದೆ. ಅದಕ್ಕಾಗಿಯೇ ಇದು ಜನಪ್ರಿಯವಾಗಿದೆ. ಬಳಕೆದಾರರಿಗೆ ಹೆಚ್ಚಿನ ಭದ್ರತೆಯನ್ನು ಒದಗಿಸಲು ಕೃತಕ ಬುದ್ಧಿಮತ್ತೆಯನ್ನು ಬಳಸಿಕೊಂಡು ವಂಚನೆಯನ್ನು ತಡೆಯುವ ಕೆಲಸ ಮಾಡುತ್ತಿದೆ. ನೈಜ ಸಮಯದಲ್ಲಿ ಮೋಸದ ವಹಿವಾಟುಗಳನ್ನು ಪತ್ತೆ ಹಚ್ಚಲು ಇದು ಸಹಾಯ ಮಾಡುತ್ತೆ. ಆದಾಗ್ಯೂ ತಮ್ಮ ಫೋನ್ಗಳಲ್ಲಿ ಸ್ಕ್ರೀನ್ ಶೇರ್ ಅಪ್ಲಿಕೇಶನ್ ಅನ್ನು ಸಕ್ರಿಯಗೊಳಿಸಿದಾಗ ಗೂಗಲ್ ಪೇ ಬಳಸಬಾರದು ಎಂಬ ಎಚ್ಚರಿಕೆಯ ಸಂದೇಶವನ್ನು ಕಳಿಸಿದೆ. ಗೂಗಲ್ ಪೇಯನ್ನು ಬಳಸುವಾಗ ನೀವು ಯಾವುದೇ ಸಂದರ್ಭಗಳಲ್ಲಿ ಎನಿಡೆಸ್ಕ್, ಟೀಮ್ ವೀವರ್ನಂತಹ ಯಾವುದೇ ಸ್ಕ್ರೀನ್ ಶೇರಿಂಗ್ ಅಪ್ಲಿಕೇಶನ್ ಅನ್ನು ಬಳಸಬಾರದು ಎಂದು ಗೂಗಲ್ ಪೇ ಹೇಳಿದೆ. ಆಫೀಸು ಕೆಲಸದ ಸಂದರ್ಭ ಏನಾದರೂ ತೊಂದರೆ ಆಯಿತು ಅಂತಾದರೆ ರಿಮೋಟ್ ಕಂಟ್ರೋಲ್ ತೆಗೆದುಕೊಳ್ಳಲು ಸ್ಕ್ರೀನ್ ಹಂಚಿಕೆಯ ಅಪ್ಲಿಕೇಶನ್ಗಳು ಉಪಯುಕ್ತವಾಗಿವೆ. ಆದರೆ ಕೆಲವು ಕಂಪನಿಗಳು ಇದರಿಂದ ಬಳಕೆದಾರರನ್ನ ಮೋಸಗೊಳಿಸಬಹುದು. ಬಳಕೆದಾರರು ಬ್ಯಾಂಕಿಂಗ್ ವಹಿವಾಟು ಮಾಡುವಾಗ ಬ್ಯಾಂಕಿಂಗ್ ಮಾಹಿತಿಯನ್ನ ಕದಿಯುವ ಸಾಧ್ಯತೆ ಇದೆ. ಈ ಬಗ್ಗೆ ಎಚ್ಚರಿಕೆಯಿಂದಿರಿ ಎಂದು ಗೂಗಲ್ ಹೇಳಿದೆ. ವರ್ಕ್ ಫ್ರಮ್ ಹೋಮ್ ಸಂದರ್ಭದಲ್ಲಿ ಅಥವಾ ಆಫೀಸ್ನಲ್ಲಿ ಇರುವಾಗಲೂ ಕೆಲವೊಮ್ಮೆ ತಾಂತ್ರಿಕ ಸಮಸ್ಯೆಯಾದಾಗ ಲ್ಯಾಪ್ಟಾಪ್, ಸ್ಮಾರ್ಟ್ಫೋನ್ನಲ್ಲಿ ಸ್ಕ್ರೀನ್ ಶೇರಿಂಗ್ ಆಯ್ಕೆಯನ್ನ ಬಳಸಬೇಕಾಗುತ್ತೆ. ಅದರಿಂದಾಗಿ ನೀವು ಸ್ಕ್ರೀನ್ ಶೇರ್ ಮಾಡುವಾಗ ನಿಮಗೆ ಅರಿವಿಲ್ಲದೆಯೇ ನಿಮ್ಮ ಯುಪಿಐ ಆಪ್ ವಿವರಗಳು ಅನ್ಯರ ಪಾಲಾಗುವ ಸಂಭವವಿದೆ. ಹೀಗಾಗಿ ಎಚ್ಚರಿಕೆ ವಹಿಸುವುದು ಸೂಕ್ತ ಎಂದು ಗೂಗಲ್ ಎಚ್ಚರಿಸಿದೆ. ಹಣಕಾಸು ವಹಿವಾಟು ಸಂದರ್ಭದಲ್ಲಿ ಗೂಗಲ್ ಪೇ ಯಾವುದೇ ಕಾರಣಕ್ಕೂ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಅನ್ನು ಡೌನ್ಲೋಡ್ ಮಾಡೋದಕ್ಕೆ ಅಥವಾ ಇನ್ಸ್ಟಾಲ್ ಮಾಡೋದಕ್ಕೆ ನಿಮ್ಮನ್ನ ಕೇಳೋದಿಲ್ಲ. ನೀವು ಈಗಾಗಲೇ ಈ ಸ್ಕ್ರೀನ್ ಹಂಚಿಕೆಯ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಿದ್ರೆ ನೀವು ಗೂಗಲ್ ಪೇಯನ್ನು ಬಳಸುವ ಮೊದಲು ಅವುಗಳನ್ನು ಕ್ಲೋಸ್ ಮಾಡಲಾಗಿದೆಯೇ ಎಂದು ಖಚಿತಪಡಿಸಿಕೊಳ್ಳಿ. ಗೂಗಲ್ ಪೇನ ಪ್ರತಿನಿಧಿಯಾಗಿರುವ ಯಾರಾದರೂ ನಿಮ್ಮನ್ನ ಫೋನ್ ಮೂಲಕ ಸಂಪರ್ಕಿಸಲು ಅಥವಾ ನೇರವಾಗಿ ಈ ರೀತಿಯ ಅಪ್ಲಿಕೇಶನ್ಗಳನ್ನು ಡೌನ್ಲೋಡ್ ಮಾಡಲು ಸಲಹೆ ನೀಡಿದರೆ ತಕ್ಷಣವೇ ಅವುಗಳನ್ನು ಅನ್ಇನ್ಸ್ಟಾಲ್ ಮಾಡಿ ಎಂದು ಗೂಗಲ್ ಪೇ ಹೇಳಿದೆ. ಯಾಕೆಂದರೆ ಗೂಗಲ್ ಪೇ ತನ್ನ ಆಪ್ ಬಳಸುವಂತೆ ಯಾವುದೇ ರೀತಿಯ ಫೋನ್ ಕರೆಯ ಜಾಹೀರಾತು ನೀಡುವುದಿಲ್ಲ ಎನ್ನುವುದು ನಿಮ್ಮ ಗಮನದಲ್ಲಿ ಇರಲಿ. ಜೊತೆಗೆ ಆಫರು, ಸ್ಕ್ರಾಚ್ ಕಾರ್ಡು, ಡಿಸ್ಕೌಂಟು, ಕೊಡುಗೆಗಳನ್ನು ಕೂಡ ಫೋನ್ ಮೂಲಕ ವಾಟ್ಸಾಪ್ ಮೂಲಕವಾಗಲಿ ನೀಡೋದಿಲ್ಲ. ಹೀಗಾಗಿ ಎಚ್ಚರಿಕೆ ವಹಿಸಿ.